ನಮಸ್ಕಾರ. ಇಂದಿನ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಸಾಮಾನ್ಯವಾಗಿ ಇಡ್ಲಿ ದೋಸೆ ಮಾಡಿದಾಗ ಹಿಟ್ಟು ಮಿಕ್ಕೋಗುತ್ತೆ. ಈ ಹಿಟ್ಟು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಲ್ಲ. ಫ್ರಿಜ್ಜಲ್ಲಿ ಇಡ್ತೀವಿ. ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಅದನ್ನು ಮತ್ತೆ ಉಪಯೋಗಿಸ್ಬೋದು. ಇದರಲ್ಲಿ ನಾವು ಉತ್ತಪ್ಪ ಮಾಡ್ಬೋದು. ಚೀಸ್ ಉತ್ತಪ್ಪ, ಮಸಾಲ ಉತ್ತಪ್ಪ, ಟೊಮೆಟೊ ಈರುಳ್ಳಿ ಉತ್ತಪ್ಪ, ಹೀಗೆ ಅನೇಕ ಥರ ಮಾಡಬಹುದು. ಇವತ್ತಿನ ಸ್ಪೈಸ್ ಬಾಕ್ಸಲ್ಲಿ ಟೊಮೆಟೊ ಈರುಳ್ಳಿ ಉತ್ತಪ್ಪ ಮಾಡುವ ವಿಧಾನವನ್ನು ತೋರಿಸ್ತೀನಿ. ಮೃದುವಾದ ಮತ್ತು ದಪ್ಪವಾದ ಟೊಮೆಟೊ ಈರುಳ್ಳಿ ಉತ್ತಪ್ಪವನ್ನು ಸಾಂಬಾರ್, ಚಟ್ನಿ ಅಥವಾ ಕುರ್ಮಾ ಜೊತೆ ನೀವು ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ಸೇವಿಸಬಹುದು. ಈರುಳ್ಳಿ ಟೊಮೆಟೊ ಉತ್ತಪ್ಪಂಗೆ ಬೇಕಾಗಿರುವ ಪದಾರ್ಥಗಳು: ದೋಸೆ ಹಿಟ್ಟು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ತುಪ್ಪ ಅಥವಾ ಎಣ್ಣೆ, ಮಸಾಲ ಪೌಡರ್ ಇಲ್ಲ ಪಾವ್ಭಾಜಿ ಮಸಾಲ, ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು. ಈಗ ಒಲೆ ಹತ್ತಿಸ್ಕೊತಾ ಇದ್ದೀನಿ. ತವಾ ಬಿಸಿ ಆಗೋ ಟೈಮಲ್ಲಿ ಬೌಲ್ಗೆ ಮೊದಲು ಈರುಳ್ಳಿ ಹಾಕ್ಕೊಳ್ಳಿ. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇವಿಷ್ಟು ಹಾಕ್ಕೊಳ್ಳಿ. ಮೊದಲು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ತವಾ ಕಾದಿದೆ. ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ ತವಾಕ್ಕೆ. ನೀವು ತುಪ್ಪನಾದರೂ ಹಾಕ್ಕೋಬೋದು, ಎಣ್ಣೆ ಇಲ್ಲ ಬೆಣ್ಣೆನಾರು ಹಾಕ್ಕೊಂಡು ಉಪಯೋಗಿಸ್ಬೋದು. ರುಚಿ ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆ ಹಾಕ್ಕೊಂಡ್ರೆ. ಒಂದು ಸೌಟ್ ತವದ ಮೇಲೆ ಹಾಕಿ ತಕ್ಷಣ ಇದ್ರ ಮೇಲೆ ಸ್ವಲ್ಪ ಉದುರಿಸಿ ಟೊಮೆಟೊ ಈರುಳ್ಳಿ ಮಿಶ್ರಣವನ್ನು ಇದ್ರ ಮೇಲೆ ಉದುರಿಸಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಪಾವ್ಭಾಜಿ ಮಸಾಲ ಅಥವಾ ಗರಂ ಮಸಾಲ ಅಥವಾ ಮಸಾಲ ಪುಡಿ ಮೇಲ್ಗಡೆ ರುಚಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು ಈ ದೋಸೆ. ಈಗ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆಗೆ ತಿರುಗಿಸ್ತಿದ್ದೀನಿ. ಉತ್ತಪ್ಪಂಗೆ ತವಾ ಚೆನ್ನಾಗಿ ಕಾದಿರಬೇಕು, ಇಲ್ಲದೇ ದೋಸೆ ಹಿಟ್ಟು ಹಾಗೆಯೇ ಇರುತ್ತೆ, ಹಿಟ್ಟಿಟ್ಟಾಗಿರುತ್ತೆ, ಚೆನ್ನಾಗಿ ಬೆಂದಿರೋದಿಲ್ಲ. ಮೇಲೆ ಇನ್ನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ನಾನ್ ಸ್ಟಿಕ್ ತವಾ ಇಲ್ಲದೇ ಇದ್ದರೆ ಮಾಮೂಲಾಗಿ ಕಬ್ಬಿಣದ ತವದಲ್ಲೇ ನೀವು ಇದನ್ನು ಮಾಡ್ಕೋಬೋದು. ಕಬ್ಬಿಣದ ತವಾ ಉಪಯೋಗಿಸಿದ್ರೆ ತವಾ ಚೆನ್ನಾಗಿ ಕಾದಿರಬೇಕು. ಒಂದು ಈರುಳ್ಳಿ ಸವರ್ಬಿಟ್ರೆ ಆವಾಗ ಅಂಟ್ಕೊಳ್ಳೋದಿಲ್ಲ, ದೋಸೆ ಚೆನ್ನಾಗಿ ಹೇಳುತ್ತೆ. ಈಗ ಉತ್ತಪ್ಪಂ ಎರಡೂ ಕಡೆ ಬೆಂದಿದೆ. ಇನ್ನೊಂದು ಉತ್ತಪ್ಪಂ ಮಾಡ್ಕೋಬೇಕಾದ್ರೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಮಿಶ್ರಣ ಇದ್ರ ಮೇಲೆ ಹಾಕ್ಕೊಳ್ಳಿ. ಪಾವ್ಭಾಜಿ ಮಸಾಲ ಸ್ವಲ್ಪ ಉದುರಿಸ್ಕೊಳ್ಳಿ. ಧಾರಾಳವಾಗಿ ತುಪ್ಪ ಹಾಕ್ಕೊಳ್ಳಿ. ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗ್ಬೋದು. ತುಪ್ಪದಲ್ಲಿ ಮಾಡಿರೋದು ಅಂದರೆ ತುಂಬಾ ಇಷ್ಟಪಡ್ತಾರೆ, ರುಚಿನೂ ಹೆಚ್ಚಾಗಿರುತ್ತೆ. ಇದೇ ರೀತಿ ನೀವು ದೋಸೆ ಹಿಟ್ಟಲ್ಲಿ ಉತ್ತಪ್ಪ ಮಾಡ್ಕೋಬೋದು. ಮನೇಲಿ ಮಾಡೋದ್ರಿಂದ ಹೆಚ್ಚು ಆರೋಗ್ಯವಾಗಿ ಇರುತ್ತೆ. ಹೋಟೆಲ್ಗೆ ನೀವು ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮನೇಲೇ ನೀವು ಮಾಡಿ ಎಷ್ಟು ಬೇಕಾದ್ರೂ ನೀವು ತಿನ್ಬೋದು.
ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಿಕ್ಕಿರೋ ದೋಸೆ ಹಿಟ್ಟಿನಲ್ಲಿ ಉತ್ತಪ್ಪಂ ಮಾಡಿ ತೋರಿಸ್ದೆ. ನಿಮ್ಮ ಮನೆಯಲ್ಲೂ ದೋಸೆ ಹಿಟ್ಟು ಮಿಕ್ಕಿದ್ರೆ ನೀವು ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಟಿಫನ್ಗೆ ಹಾಕಿ ಕೊಡಿ, ನಿಮ್ಮ ಮನೆಯವ್ರಿಗೂ ಎಲ್ಲರಿಗೂ ಕೊಟ್ಟು ಸಂತೋಷಪಡಿಸಿ.